ನಮಸ್ಕಾರ. ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀವಿ. ಇಷ್ಟ ಆಯ್ತಾ? ಓಕೆ. ಫಸ್ಟ್ ಆಫ್ ಆಲ್ ನಮ್ಮ ಕಾಂಬಿನೇಷನ್ ಬಗ್ಗೆ ಮಾತಾಡಿದ್ವಿ. ನಾವು ಯಾವತ್ತೂ ಕೆಲಸ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಮಾಡಿದ್ದು. ಬಟ್ ಒಂದು ಕಂಫರ್ಟ್ ನಮ್ಗೆ ಆಲ್ರೆಡಿ ಇತ್ತು. ಅವರು ಆ ಸ್ಪೇಸ್ ಕೊಟ್ಟರು, ನಾನು ಅವ್ರಿಗೆ ಆ ಸ್ಪೇಸ್ ಕೊಟ್ಟೆ. ಸೊ ಇಟ್ ವಾಸ್ ಈಸಿ ಟು ವರ್ಕ್. ಆ್ಯಂಡ್ ನಾನು ಸ್ಟಾರ್ಟ್ ಮಾಡಬೇಕು ಅನ್ನೋದು ನನ್ನ ಕರಿಯರ್ ಶುರು ಆದಾಗಿಂದ ಪರಮ್ ಸರೇ ಬಿಸ್ನೆಸ್ ಹೆಡ್ ಆಗಿದ್ರು. ಇವತ್ತಿಗೂ ಅಷ್ಟೇ ಅವ್ರ ಅಂಡರೇ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಯಶ್ವಂತ್ ಇರ್ಬೋದು, ಪರಮ್ ಸರ್ ಇರ್ಬೋದು, ಜಯ ಅವರು, ರಕ್ಷಿತ್ ಆ್ಯಂಡ್ ಎಂಟೈರ್ ಟೀಮ್ ಆಫ್ ಸನ್ ನೆಟ್ವರ್ಕ್. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮನ್ನ ಬ್ಲೈಂಡಾಗಿ ಬಿಲೀವ್ ಮಾಡ್ತೀನಿ, ಟ್ರಸ್ಟ್ ಮಾಡ್ತೀನಿ. ನೀವು ಏನು ಪಾತ್ರ ಕೊಟ್ಟರು ಸರಿ, ನಾನು ಮಾಡೋಕ್ಕೆ ಸಿದ್ಧ. ಸೊ ಹಾಗೆ ಜಯಮಾತಾ ಕಂಬೈನ್ಸ್ ಅವರಿಗೆ ಥ್ಯಾಂಕ್ ಯು ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ. ಅವ್ರ ಬಗ್ಗೆ ಸಾಕಷ್ಟು ಕೇಳಿದ್ದೆ, ಸಿನಿಮಾಗಳು ಮಾಡಿದ್ದಾರೆ. ಹಾಗೆ ಲಕ್ಷ್ಮೀ ಬಾರಮ್ಮ ಅಲ್ಲಿ ನಾವು ಸ್ಪೆಷಲ್ ಎಪಿಸೋಡ್ಸ್ಗೆ ಹೋಗ್ತಿದ್ವಿ. ಬಟ್ ತುಂಬ ನೀಟಾಗಿ ಪ್ರೊಡಕ್ಷನ್ನ ಹ್ಯಾಂಡಲ್ ಮಾಡ್ತಾರೆ. ನಮ್ಗೆ ಏನೇ ಸಮಸ್ಯೆಗಳಿದ್ರು ನಾವು ವಿಟ್ರಲ್ಲಿ ಅವ್ರನ್ನ ಅಭಿಯವ್ರನ್ನೇನೆ ತೊಂದರೆ ಕೊಡ್ತಾ ಇರ್ತೀವಿ. ಅವರು ಅಷ್ಟೇ ತುಂಬ ನೀಟಾಗಿ ಮ್ಯಾನೇಜ್ ಮಾಡ್ತಾರೆ. ಆ್ಯಂಡ್ ಎಂಟೈರ್ ಟೆಕ್ನಿಕಲ್ ಟೀಮ್, ನಮ್ಮ DOP ಸ್ಪೆಷಲ್ ಮೆನ್ಷನ್, ಹಾಗೆ ಪ್ರತಿಯೊಬ್ಬರು, ಸೌಂಡ್ ಇಂಜಿನಿಯರ್ ಇರ್ಬೋದು, ಲೈಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ನಮ್ಮ ಪ್ರೊಡಕ್ಷನ್ ಅವ್ರು ಇರ್ಬೋದು. ಬಿಕಾಸ್ ಡೇ ಆ್ಯಂಡ್ ನೈಟ್ ನಾವು ಶೂಟಿಂಗ್ ಮಾಡ್ತೀವಿ. ತುಂಬ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಅವರಿಗೆ ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ನಮ್ಮ ಆರ್ಟಿಸ್ಟ್ಗೂ ಅಷ್ಟೇ. ಬಿಕಾಸ್ ನಾವು ಆನ್ ಸ್ಕ್ರೀನ್ ಏನು ತರ್ತೀವಿ, ಆಫ್ ಸ್ಕ್ರೀನ್ ಅದು ಇರಬೇಕಾಗತ್ತೆ. ಇಲ್ಲಾಂದ್ರೆ ನಾವು ಸುಮ್ಮನೆ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಒಂದು ರ್ಯಾಪು ಅಂತ ಇದ್ದಾಗ ಅದು ತುಂಬ ಈಸಿ ಆಗುತ್ತೆ ನಮಗೆ ಆ್ಯಸ್ ಅನ್ ಆ್ಯಕ್ಟರ್ ತೆರೆ ಮುಂದೆ ನಾವು ತರೋದಕ್ಕೆ. ಕರೆಕ್ಟ್. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫಾರ್ ಬೀಯಿಂಗ್ ಸಚ್ ವಂಡರ್ಫುಲ್ ಕೋ ಸ್ಟಾರ್ಸ್. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ದ ಮ್ಯಾನ್ ಆಫ್ ದ ಆರ್. ಎಲ್ಲರೂ ಮಾತಾಡ್ತಿದ್ದಾರೆ, ಯಶ್ವಂತ್ ಸರ್. ಸೊ ನಾನು ಮಾತಾಡಲೇಬೇಕು. ಇನಿಷಿಯಲಿ ನನಗೆ ತುಂಬ ಬೇಜಾರಾಗ್ತಿತ್ತು. ಏನಪ್ಪ ಇಷ್ಟೊಂದು ಹೇಳ್ಸ್ಕೋಬೇಕಾ ಇವ್ರ ಹತ್ರ? ಪಾರ್ವತಿಗೆ ಎಷ್ಟು ಹಠ ಇದೆ, ಅದು ಡಬಲ್ ಹಠ ಇವ್ರಿಗೆ. ಅವಳು ಒಂದು ಹೆಜ್ಜೆ ಆ ಕಡೆ ಈ ಕಡೆ ಹೋಗಕ್ಕೆ ನೀವು ಬೆಳಗಿನ ಜಾವ ತನಕ ವೇಟ್ ಮಾಡಿದ್ದಾಳೆ. ಅದೇ ತರ ಇಡೀ ಸೀನ್, ಒಂದೇ ಸೀನ್ ಇಡೀ ದಿನ ನಾವು ಶೂಟ್ ಮಾಡಿದೀವಿ. ಸೊ ಆ ತರ ಒಂದೊಂದು ಸಣ್ಣ ರಿಯಾಕ್ಷನ್ ಇರ್ಬೋದು, 10 ಟೇಕ್ ಆಗಲಿ 20 ಟೇಕ್ ಆಗಲಿ ಪರವಾಗಿಲ್ಲ, ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ, ಬಟ್ ಅದು ಬೇಕೇ ಬೇಕು ಅಂತ. ಸೊ ಅವಾಗ ನನಗೆ ಬೇಜಾರಾಗ್ತಿತ್ತು. ಬಟ್ ಇವತ್ತು ನಾನು ತೆರೆಯಲ್ಲಿ ನೋಡಿದಾಗ ನನಗೆ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗೆ ಒಂದು ಡಿಫ್ರೆಂಟ್ ಶೇಡ್ ಅಲ್ಲಿ ನನ್ನನ್ನ ತೋರಿಸಿದ್ದಕ್ಕೆ ಥ್ಯಾಂಕ್ ಯು. ನಂಗೆ ತುಂಬಾ ಖುಷಿ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನೊಂದು ವಿಷಯ ಹೇಳ್ಬೇಕು, ಕಟ್ ಅಂದ ತಕ್ಷಣ ಇವರೇ ಚೇಂಜ್ ಆಗ್ಬಿಡ್ತಾರೆ. ಇವರೇನ ಅವರು ಅನ್ಸುತ್ತೆ. That is very important to coordinate with the team. ಜಾಲಿಯಾಗಿ ಮಾತಾಡ್ತಿರ್ತಾರೆ, ಅಲ್ಲಿ ಇಲ್ಲಿ ಓಡಾಡ್ತಿರ್ತಾರೆ. ಇವರೇನ ಅವರು ಟೇಕ್ ಅಂದಾಗ ಮಾತ್ರ ಯಾಕಿಷ್ಟು ಸ್ಟ್ರಿಕ್ಟ್ ಆಗ್ತಾರೆ? ಮುನ್ನಡೆಸ್ಬೇಕಲ್ಲ ಧಾರಾವಾಹಿ. ಹೌದು, ಇವತ್ತು ಅರ್ಥ ಆಗ್ತಿದೆ ಅದ್ರ ಹಿಂದೆ ಏನು ಇತ್ತು ಅಂತ. ಸೊ ನಿಮ್ಗೂ ಅಷ್ಟೇ ಥ್ಯಾಂಕ್ ಯು, ಇಷ್ಟು ಚೆನ್ನಾಗಿ ನಿರೂಪಣೆ ಮಾಡ್ತೀವಿ. ಆ್ಯಂಡ್ ಇಡೀ ನಮ್ಮ ಆಡಿಯನ್ಸ್ಗೆ ಥ್ಯಾಂಕ್ ಯು. ಬಂದು ನಮ್ಮ ಪ್ರೀಮಿಯರ್ನ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನಾವು ಮಾತಾಡ್ತೀವಿ, ಇನ್ನು ಮುಂದೆ ನೀವು ಮಾತಾಡೋಕ್ಕೆ ಶುರು ಮಾಡಬೇಕು. ಎಕ್ಸಾಕ್ಟ್ಲಿ. ಟೀಮ್ಗೆ ಥ್ಯಾಂಕ್ ಯು. ಹಾಗೆ ನಮ್ಮ ಅನ್ನದಾತರು ಪ್ರಕಾಶ್ ಸರ್ ಹಾಗೂ ಅಶ್ವಿನ್ ಮ್ಯಾಮ್, ಜಯಮಾತಾ ಕಂಬೈನ್ಸ್ಗೆ ಥ್ಯಾಂಕ್ ಯು. ಒಂದು ಪಾತ್ರ ಅಷ್ಟು ಚೆನ್ನಾಗಿ ಮೂಡ್ ಬರೋಕ್ಕೆ ಎಷ್ಟು ಡಿಪಾರ್ಟ್ಮೆಂಟ್ಗಳನ್ನ ನಿಭಾಯಿಸುತ್ತೆ ಅಂತ ನೀವು ನೋಡಿದ್ದೀರಾ. ಹಾಗೆ ನಾನು ಇನ್ನೊಂದು ಮರಿಬಾರ್ದು, ನನ್ನ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆ ತನಕ ನನ್ನ ಡಯಟ್ ಆಗಿ ನಾನು ಹೇಗಿದ್ದೀನಿ ಏನು ಅಂತ ವಿಚಾರಿಸ್ಕೊಂಡು ನನ್ನ ಅರ್ಧಾಂಗಿ ಪೂಜಾ, ಥ್ಯಾಂಕ್ ಯು. ನಾನು ಕನ್ನಡದಲ್ಲಿ ಅರ್ಧಾಂಗಿ ಅಂತ ಹೇಳಿದ್ದೀನಿ. ಪಾಪ ಅವ್ರಿಗೆ ಕೇಳಿಸ್ಲಿಲ್ಲ, ವೈಫ್ ಅಂತ ಹೇಳ್ಬಿಡಿ. ಅವ್ರು ಹೊಸದಾಗಿ ಮದುವೆ ಆಗಿದಾರಲ್ಲ, ಆಗುಂಟಲ್ಲಿದ್ದಾರೆ. ಸರ್ ನೀವೇನಂತ ಕರಿತೀರಾ ವೈಫ್ನ? ನಿಮ್ಗೆ ಸರ್ ನೀವೇನಂತ ಕರೆಯೋದು? ಆ ಪಾತ್ರ ಮೂಡ್ ಬರೋಕ್ಕೆ ಎಷ್ಟೆಷ್ಟು ಡಿಪಾರ್ಟ್ಮೆಂಟ್ ಇರುತ್ತೆ ಅಂತ ನೋಡಿದ್ದೀರಾ. ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು. ನಾನು ನನ್ನ ಯಾರ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಒಬ್ಬ ಲೈಟ್ ಬಾಯ್ ಅಂತ ಹಿಡಿದು ಒಂದು ಸಣ್ಣ ನೆಟ್ವರ್ಕ್ ಚಾನಲ್ ತನಕ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಇಡೀ ಎಂಟೈರ್ ಟೀಮ್ ಬಗ್ಗೆ ಬಂದರೆ, ನಾವು ಆಲ್ಮೋಸ್ಟ್ ವೈಷ್ಣವ್ರ ಜೊತೆ ನಮ್ಮದು 2ನೇ ಪ್ರಾಜೆಕ್ಟು. ಸೊ ಇವತ್ತಿಗೂ ಸುಮಾರು ಜನ ಕೇಳ್ತಾ ಇದ್ರಿ ಹೇಗೆ ಅನ್ಸ್ತದೆ, ಮತ್ತೆ ವರ್ಕ್ ಮಾಡ್ತಿದ್ರಾ, ಹೆಂಗೆ ಏನು ಅಂತ. ನಮ್ಮಿಬ್ರ ಮಧ್ಯನೂ ಅದೇ ಪ್ರೀತಿ, ಅದೇ ವಿಶ್ವಾಸ, ಅದೇ ಗೌರವ ಇವತ್ತಿಗೂ ಇದೆ, ಈ ಮುಂದೆನೂ ಇರುತ್ತೆ. ಮತ್ತೆ ಹಾಗೆ ಸುಮಾರು ಜನ ನಮ್ಗೆ ವರ್ಕ್ ಮಾಡಕ್ ಸಿಕ್ತು. ಸೊ ವರ್ಕ್ ನಡೀತಾ ಇದೆ. ಇನ್ನು ಮುಂದೆ ಬರೋ ಎಪಿಸೋಡಲ್ಲಿ ನೀವು ನೋಡ್ತೀರಾ. ಹಾಗೆ ನಮ್ಮ ಲಾಸ್ಟ್ ಅಂಡ್ ಡೈರೆಕ್ಟರ್ ನಾವು ಮರಿಬಾರ್ದು. ಸರ್ ಬನ್ನಿ. ಇಲ್ಲ, ಸುಮಾರು ಜನ ಹೇಳ್ತಾ ಇದ್ರು ಅಂದ್ರೆ ನಮ್ಮ ಡೈರೆಕ್ಟರ್ ಬೈತಾರೆ, ಮಾಡ್ತಾರೆ ಅಂತ. ಅಂದ್ರೆ ಈ ಮನುಷ್ಯಗೆ ಏನು ಅಂತಂದ್ರೆ ಒಂದು ಕೆಟ್ಟ ಹಠ ಇದೆ, ನಂಗೆ ಇದು ಬೇಕಾದ್ರೆ ಬೇಕು ಅಷ್ಟೇ. ನಮಸ್ಕಾರ.
ಗಾಯತ್ರಿ ಈ ಪಾತ್ರದ ಬಗ್ಗೆ ಫಸ್ಟ್ ನನಗೆ ಹೇಳಿದಾಗ ಅಂದರೆ ಒಂದು 100 ಮಾತು ಯಾರೋ ಆಡ್ತಿದ್ದಾರೆ ಅಂದರೆ ಒಂದು ರಿಯಾಕ್ಷನ್ ಕೊಡ್ತಾಳೆ ಅಷ್ಟೇ ಗಾಯತ್ರಿ, ಅಥವಾ ಒಂದು ಮಾತಾಡ್ತಾಳೆ. ನನಗೆ ಅದೇ ಇಷ್ಟ ಆಗಿದೆ ಇದರಲ್ಲಿ. ಏಕೆಂದರೆ ಡೈಲಾಗ್ ಹೇಳ್ತಾರೆ, ನಾನು ಡೈಲಾಗ್ ಹೇಳ್ಬೋದು ಇಲ್ಲ ಕರೆಕ್ಟ್, ಬಟ್ ಎಕ್ಸ್ಪ್ರೆಷನಲ್ಲಿ ಏನು ನಾವು ಕನ್ವೆ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅದು ಬಹಳ ಕಷ್ಟ. ನನಗೆ ಕಷ್ಟ ಆಗ್ತಿದೆ. ಸೊ ಕಷ್ಟ ಆಗ್ತದೆ, ಬಟ್ ದಿನೇ ಕಲಿತಿದ್ದೀನಿ ಅಗೇನ್. ಸೊ ಪ್ರತಿಯೊಂದು ಒಂದೊಂದು ಸೀನಲ್ಲೂ ಒಂದು ಸೀನ್ ಇದ್ದ ಹಾಗೆ ಗಾಯತ್ರಿ ಇನ್ನೊಂದು ಸೀನಲ್ಲಿ ಇರಲ್ಲ. ಅವಳು ಯಾವುದೋ ಒಂದು ತೊಳೆದಾಟಕ್ಕೆ ಸಿಕ್ಕಾಕೊಳ್ತಾಳೆ, ಅಥವಾ ವೆರಿ ನೆಕ್ಸ್ಟ್ ಸೆಕೆಂಡ್ ಅವಳು ಫ್ರೆಂಡ್ಗೋಸ್ಕರ ನಗ್ತಾ ಇರ್ತಾಳೆ, ಯಾಕೆಂದ್ರೆ ಅವಳಿಗೆ ಏನು ಗೊತ್ತಾಗೋ ಹಾಗಿಲ್ಲ. ವೆರಿ ನೆಕ್ಸ್ಟ್ ಸೆಕೆಂಡ್ ಆ ಕಡೆ ತಿರುಗಿ ನೋಡಿದ್ರೆ ಅವಳ ಹಳೆ ಪ್ರೀತಿ ಇದೆ. ಇದಿಷ್ಟು ಇರುವಂಥದ್ದು ಏನಿದೆ ಅದು ಯಾವುದನ್ನು ಅವಳು ಬಾಯಲ್ಲಿ ಮಾತೇ ಆಡಲ್ಲ, ಯಾವುದನ್ನು ಅವಳು ಮಾತಾಡೋ ಅವಶ್ಯಕತೆನೂ ಇಲ್ಲ. ಸೊ ಅವಶ್ಯಕತೆನೂ ಇಲ್ಲ, ಅವಕಾಶನೂ ಇಲ್ಲ, ಎರಡೂ ಕೂಡ ಇಲ್ಲ. ತುಂಬ ಚಾಲೆಂಜಿಂಗ್ ಪಾತ್ರ ಅಂತ ಅದಕ್ಕೋಸ್ಕರನೇ ಈ ಕ್ಷಣದವರೆಗೂ ಇನ್ನು ಮುಂದೆನೂ ನಾನು ಎಲ್ಲಿವರೆಗೆ ಗಾಯತ್ರಿಯಾಗಿ ಆ್ಯಕ್ಟ್ ಮಾಡ್ತೀನಿ. ತುಂಬ ಲವ್ ಆಗಿದೆ ನನ್ನ ಗಾಯತ್ರಿ ಮೇಲೆ ಪರ್ಸ್ನಲಿ. ಸೊ ಪಾತ್ರನ ಪ್ರೀತಿಸ್ಲಿಲ್ಲ ಅಂತಂದ್ರೆ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಅದು ನನ್ನ ಮುಂಚೆಯಿಂದ ನನಗೆ ಹೇಳ್ಕೊಟ್ಟಿರೋದು, ಕಲ್ತಿರೋದು. ಸೊ ದಿನೇ ಅವಳ ಮೇಲೆ ಪ್ರೀತಿ ತುಂಬ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಈ ಅವಕಾಶ ಕೊಟ್ಟಿದ್ದಕ್ಕೆ ಸಣ್ಣ ಉದ್ಯೋಗ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಅಂದರೆ ಕತೆ ಹುಡ್ಕೊಂಡು ಆರಾಮಾಗಿ ಆ್ಯಕ್ಟ್ ಮಾಡಬೇಕಿರೋ ಲಿಟ್ರಲಿ ಲೈಕ್ ಆ ಬಾಂಡ್ ಇಲ್ಲ ಅಂತ ಅಂದರೆ, ಅಥವಾ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಪಾತ್ರ ಅಷ್ಟು ನೀಟಾಗಿ. ಸೊ ಐ ಆಮ್ ವೆರಿ ಮಚ್ ಕಂಫರ್ಟೇಬಲ್ ವಿತ್ ಆಲ್ ಆಫ್ ದೆಮ್. ಎಲ್ಲರ ಜೊತೆನೂ ತುಂಬ ಆರಾಮಾಗಿ ಆ್ಯಕ್ಟ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಆ್ಯಂಡ್ ಥ್ಯಾಂಕ್ಸ್ ಟು ದ whole team and Jai Mata Combines. Thank you so much. Vital or a special mention. So thank you. Thanks everyone.